ನಮಸ್ಕಾರ, ಹೇಗಿದ್ದೀರಾ? ನೀವೊಬ್ಬ ಯೂಟ್ಯೂಬರ್ ಆಗಿದ್ದೀರಾ ಅಂದ್ರೆ ನಿಮ್ಮಲ್ಲಿ ಒಂದು ಗೂಗಲ್ ಆಡ್ಸೆನ್ಸ್ ಅಕೌಂಟ್ ಇದ್ದೇ ಇರುತ್ತೆ. ಅದನ್ನ ನೀವೇನಾದ್ರೂ ಈಗ ಓಪನ್ ಮಾಡಿ ನೋಡಿದ್ರೆ ಪೇಮೆಂಟ್ ಸೆಷನ್ ಅಲ್ಲಿ ನಿಮ್ಗೆ ಸಿಂಗಾಪುರ್ ಟ್ಯಾಕ್ಸ್ ಫಾರ್ಮ್ ನ ಫಿಲ್ ಔಟ್ ಮಾಡಿ ಅಂತ ಬರ್ತಾ ಇದೆ. ಅದ್ರ ಬಗ್ಗೆ ಕೆಲವರು ಮೆಸೇಜ್ ಮಾಡಿ ಕೇಳ್ತಾ ಇದ್ರಿ, ಈ ಒಂದು ಟ್ಯಾಕ್ಸ್ ಫಾರ್ಮ್ ನ ಫಿಲ್ ಮಾಡ್ಬೇಕೋ ಅಥವಾ ಇಗ್ನೋರ್ ಮಾಡ್ಬೇಕಾ ಅಂತ. ನಿಮ್ಗೆ ಸಿಂಪಲ್ ಹಾಗೂ ಸ್ಟ್ರೇಟ್ ಆನ್ಸರ್ ಬೇಕಂದ್ರೆ ಅದನ್ನ ಫಿಲ್ ಮಾಡುವ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಅದನ್ನ ಯಾರು ಫಿಲ್ ಮಾಡ್ಬೇಕಂತ ನಿಮ್ಗೆ ಕ್ವಶನ್ ಇದ್ರೆ, ನಿಮ್ಮ ಬಳಿ ಏನಾದ್ರೂ ಒಂದು ವೆಬ್ಸೈಟ್ ಇದೆ, ನೀವು ಬ್ಲಾಗಿಂಗ್ ಮಾಡ್ತೀರಾ ಹಾಗೂ ಆ ಒಂದು ವೆಬ್ಸೈಟ್ ಏನಿದೆ ಗೂಗಲ್ ಆಡ್ಸೆನ್ಸ್ ಜೊತೆ ಲಿಂಕ್ ಇದೆ ಅಂದ್ರೆ ಅವಾಗ ನೀವು ಆ ಒಂದು ಸಿಂಗಾಪುರ್ ಟ್ಯಾಕ್ಸ್ ಫಾರ್ಮ್ ನ ಫಿಲ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ನೋಡಿ ಮೇಲ್ಗಡೆ ಪೇಮೆಂಟ್ ಇನ್ಫೋ ಪೇಜ್ ಅಲ್ಲಿ ಪೇಮೆಂಟ್ ಅಕೌಂಟ್ ಯೂಟ್ಯೂಬ್ ಅಂತ ಇದ್ರೆ ನಿಮ್ಗೆ ಯಾವುದೇ ಪಾಪ್ಅಪ್ ಕಾಣಿಸಲ್ಲ. ಅದೇ ಆಡ್ಸೆನ್ಸ್ ಅಂತ ನೀವು ಸೆಲೆಕ್ಟ್ ಮಾಡಿದ್ರೆ ಈ ಒಂದು ಪಾಪ್ಅಪ್ ನಿಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಅದಕ್ಕೆ ಯಾವುದೇ ಟೆನ್ಷನ್ ಮಾಡ್ಕೋಬೇಡಿ. ನೀವು ಬರೇ ಯೂಟ್ಯೂಬ್ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಿದ್ರ ಅಂದ್ರೆ ಈ ಒಂದು ಸಿಂಗಾಪುರ್ ಟ್ಯಾಕ್ಸ್ ಫಾರ್ಮ್ ನ ಫಿಲ್ ಮಾಡುವ ಅವಶ್ಯಕತೆ ಇಲ್ಲ. ನೀವು US ಟ್ಯಾಕ್ಸ್ ಫಾರ್ಮ್ ನ ಫಿಲ್ ಮಾಡಿದ್ರೆ ಸಾಕು. ಅದನ್ನ ಹೇಗೆ ಫಿಲ್ ಮಾಡ್ಬೇಕಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತೀನಿ. ನೆಕ್ಸ್ಟ್ ವಿಡಿಯೋ ಕಂಟೆಂಟ್ ಹೇಳ್ಬಿಟ್ನಾ? ಎನಿವೇಸ್, ಈ ತರದ ಇನ್ಫಾರ್ಮೇಟಿವ್ ವಿಡಿಯೋಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೇನಾದ್ರೂ ಯೂಟ್ಯೂಬ್ ರಿಲೇಟೆಡ್ ಹೊಸ ಅಪ್ಡೇಟ್ಸ್ ಗಳು ಬಂದ್ರೆ ಕೂಡಲೇ ನಿಮ್ಗೆ ಗೊತ್ತಾಗುತ್ತೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ. ಅಲ್ಲಿಯವರೆಗೂ ಟೇಕ್ ಕೇರ್.